ಇಲ್ಲಿ ಇದು ಬುಧವಾರದ ಎಪಿಸೋಡಲ್ಲಿ ಇಲ್ಲ ಅದಕ್ಕೆ ನನ್ನ ವಿರುದ್ಧ ನನ್ನ ಮಗನ ವಿರುದ್ಧ ಯಾರೋ ಸಂಚು ಮಾಡಿ ನಮ್ಮನ್ನು ಮುಗಿಸೋಕೆ ಮಾಡಿದೆ. ಈ ಪ್ಲಾನ್ ಎಲ್ಲ ನಂಗೆ ಗೊತ್ತಿಲ್ಲ ಅಂತೆಲ್ಲ ಚಂಚಲ ಹೇಳ್ತಿದ್ದೆ. ಆವಾಗ ಚಂಚಲ ಅವ್ರ ಅಪ್ಪ ಇರ್ತಾರಲ್ಲ, ಆ ತಾತ ಇದ್ದು ಬೈದು ಬಿಡ್ತಾರೆ. ಯಾರಮ್ಮ ಮುಗಿಸ್ತಾರೆ? CC ಕ್ಯಾಮ್ರಾ ಸುಳ್ಳು ಹೇಳುತ್ತಾ? ಈ ಮುಗ್ಧ ಹೆಣ್ಣೀರಿನ ಕಣ್ಣೀರು ಹೇಳುತ್ತಾ ಸುಳ್ಳು? ನೀ ತಾಯಿಯಾಗಿ ನಿನ್ನ ಮಗ ಇದೇ ಸಂಸ್ಕಾರನ ಕಲಿಸಿರೋದು ಅಂತೆಲ್ಲ ಹೇಳ್ತಾ, ಒಂದು ನಿಮಿಷ ತಡೀರಿ, ನಿಮ್ಮದು ನೀವೇನ ಮಾತಾಡ್ಕೊಳ್ಳಿ, ನಾನು ಮಾತಾಡೋದಿದೆ ಅಂತೆಲ್ಲ ಹೇಳ್ತಾ. ಅಲ್ಲ ಸರಿತಾ, ನಿಮ್ಮ ಫ್ಯಾಮ್ಲಿ ಅಂದರೆ ಎಲ್ಲ ಅಲ್ಲ ಸಾರು ಅದೆಲ್ಲ ಬಿಟ್ಬಿಡು. ಒಂದು ಕಡೆ ಕಟ್ಕೊಂಡಿರೋ ಹೆಂಡ್ತಿನ ಅರ್ಥ ಮಾಡ್ಕೊಳ್ಲಾರ್ದ ಅಪಾರ್ಥ ಮಾಡ್ಕೊಂಡು ದ್ವೇಷಿಸ್ತಾ ಇರೋ ನಿನ್ನ ಮಗ ಒಂದು ಕಡೆ, ಮನೆಗೆ ಬಂದಿರೋ ಸೊಸೆನ ಮಗಳ ಥರ ನೋಡ್ಲಾರ್ದ ಮನೆ ಕೆಲಸದವ್ರ ಥರ ನೋಡ್ತಾ ಇರೋ ನೀನೊಂದು ಕಡೆ. ಇದೇನಾ ನಿಮ್ಮ ಫ್ಯಾಮ್ಲಿ? ನೋಡೋದಕ್ಕೆ ಹೊರಗಿನ ಜನರಿಗೆ ನೀವು ದೊಡ್ಡ ಫ್ಯಾಮ್ಲಿಯವರು, ದೊಡ್ಡ ಮನೆ ತಂದವರು, ದೊಡ್ಡ ಮನುಷ್ಯರು ಅನ್ನೋ ರೀತಿ, ಆದರೆ ಒಳಗೆ ನಡೀತಾ ಇರೋದು ಇದೆ. ಇಂಥ ಒಳ್ಳೆ ಸೊಸೆನ ದ್ವೇಷ ಮಾಡೋಕೆ ನಿಂಗೆ ಮನಸ್ಸಾದರೆ ಹೆಂಗೆ ಬರುತ್ತೆ ಅಂತೆಲ್ಲ ಬೈದ್ಬಿಡ್ತಾರೆ ಚಂಚಲ. ಅವರು ಅರುಂಧತಿ ಅವ್ರು ಬೈತಾರ. ಆಮೇಲೆ ಇಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಫ್ರಾಡ್ನ ಮನೇಲಿ ಇಟ್ಕೊಂಡು ಸಾಕ್ತೀವಿ, ಇಂಥ ಸೊಸೆನ ದ್ವೇಷ ಮಾಡ್ತೀವಿ ನೀವು, ಇದಾ ನಿಮ್ಮ ಫ್ಯಾಮ್ಲಿದು ವ್ಯಾಲ್ಯೂಸು ಅಂತೆಲ್ಲ ಅವರು ಬೈದ್ಬಿಡ್ತಾರೆ. ಅವ್ರು ಬೈದಾಗ ಆವಾಗ ಸಾರಿ ಮೇಡಮ್, ಕ್ಷಮಿಸಿ, ಯಾಕಂದರೆ ಇಲ್ಲಿ ಇವರಿಬ್ಬರು ಮಾಡಿರೋ ಸ್ವಾರ್ಥದಿಂದ, ಇವರಿಬ್ಬರು ಮಾಡಿರೋ ತಪ್ಪಿಂದ ನಾನು ಇಲ್ಲಿ ಮದುವೆ ಆಗೋ ಪರಿಸ್ಥಿತಿ ಬಂತು. ಇವರಿಬ್ಬರು ಮಾಡಿರೋ ತಪ್ಪಿಗೆ ಇಡೀ ದಿನ ಬಂದು ಮನೆತನಕ್ಕೆ ಕೆಟ್ಟ ಹೆಸರು ಬರೋದು ಸರಿಯಲ್ಲ ಮೇಡಮ್, ತಪ್ಪಾಗಿದೆ, ಕ್ಷಮಿಸಿ ಅಂತೆಲ್ಲ ಹೇಳ್ತಾರೆ. ಸರಿ ಕಣಮ್ಮ, ಇದೆಲ್ಲ ಆಗಿರೋದು ನಿನ್ನಿಂದ, ನನ್ನ ಮಗಳ ಜೀವನನೇ ಕಾಪಾಡಿದ್ದೆ, ನನ್ನ ಮಗಳ ಬದುಕು ಭವಿಷ್ಯ ಎಲ್ಲ ಕಾಪಾಡಿದ್ದೆ, ಥ್ಯಾಂಕ್ಸ್ ಅಮ್ಮ ಅಂತೆಲ್ಲ ಹೇಳ್ತಾ. ಆಮೇಲೆ ಮಗಳಿಗೆ ವೈಷ್ಣವಿ ಬಾ ಹೋಗೋಣ ಅಂತ, ತಡಿಮಾ ಬಂದೆ, ಇವನಿಗೆ ನನ್ನ ಕಡೆ ಇರೋ ಒಂದು ವಸ್ತು ಇವನಿಗೆ ಸೇರಬೇಕಾಗಿದೆ, ಬರ್ತೀನಿ ತಡಿ ಅಂತೆಲ್ಲ ಹಾರ ಎಲ್ಲ ಕಿತ್ತಿ ಬಿಸಾಕಿ ಬಂದು ನಿನಗೆ ನನ್ನ ವಿವೇಕ್ ಹೊಡೆದಿದ್ದು ಸಾಲ್ತಾ ಇಲ್ಲ, ನನ್ನ ಚಪ್ಪಲಿ ಕಿತ್ತಿ 4 ಸಲ ಹೊಡಿಬೇಕು ಅಂತ ಅನ್ನಿಸ್ತಿದೆ, ಆದರೆ ಏನು ಮಾಡಬೇಕು, ಉಂಗುರ ತೆಗೆದು ಮುಖಕ್ಕೆ ಬಿಸಾಕ್ಬಿಡ್ದ, ಆದರೆ ಏನು ಮಾಡಬೇಕು, ನಿನ್ನಂಥ ಕಾಮಂದ ಮೃಗನ ನೋಡೋದಕ್ಕೆ ತುಂಬ ಅಸಹ್ಯ ಅನ್ನಿಸುತ್ತೆ ಅಂತೆಲ್ಲ ಹೇಳಿ ಅಲ್ಲಿದ್ದ ವೈಷ್ಣವಿ ಮತ್ತು ವೈಷ್ಣವಿ ಅವರಮ್ಮ ಇಬ್ಬರು ಹೋಗ್ಬಿಡ್ತಾರೆ. ಆವಾಗ ಅಕ್ಕ ವೈಷ್ಣವಿ ಬಂದು ಅಕ್ಕ ಥ್ಯಾಂಕ್ಸ್ ಅಕ್ಕ ಅಂತೆಲ್ಲ ಹೇಳ್ತಾಳೆ. ನನ್ನ ಅಕ್ಕ ಅಂತ ಒಂದೇ ಒಂದು ಒಪ್ಕೊಂಡಿದ್ದಕ್ಕೆ ನೀನು ನನ್ನ ಬದುಕಿನ ಜೀವನನೇ ಕಾಪಾಡಿಬಿಟ್ಟು ಅಕ್ಕ, ಈ ಎಂಗೇಜ್ಮೆಂಟಿಂದ ನನ್ನ ಲೈಫೇ ಸ್ಪಾಯ್ಲ್ ಆಗಿಬಿಡ್ತಿತ್ತು ಅಂತೆಲ್ಲ ಹೇಳಿ ಅವರಿಗೆ ಇದು ಮಾಡಿ ಗೌರಿಗೆ ಹಗ್ ಮಾಡಿ ಹೋಗ್ಬಿಡ್ತಾರೆ. ಈ ಕಡೆಯಿಂದ ಇಲ್ಲಿ ಮನೆಯಲ್ಲಿ ಆಂಟಿ ಫೋನ್ ಆಂಟಿ ಗೊತ್ತಿಲ್ಲ, ಆಂಟಿಗೆ ಫೋನ್ ಮಾಡಿ ಮಾತಾಡು, ಗೊತ್ತಿಲ್ಲ ಮಾತಾಡೋದು ಅಲ್ಲಿ ಮಾಡು. ನೆಕ್ಸ್ಟ್ ಈ ಕಡೆ ಹೋಗೋಣ ನಡಿ ಅಂತ ಅವರಿಬ್ಬರು ಹೋಗ್ಬಿಡ್ತಾರೆ. ಅವರಿಬ್ಬರು ಹೋದ್ಮೇಲೆ ಈ ಕಡೆ ಶಾಂತವೀರು ಮಾಡ್ತಾರೆ. ಶಾಂತವೀರು ಮತ್ತು ಕಾಂತಲಕ್ಷ್ಮಿಯವರು ಅವ್ರ ಮನೆ ಮಾತಾಡ್ತಾ ಕುಂತಿರ್ತಾರೆ. ಎಂಥ ಪರಿಸ್ಥಿತಿ ಬಂತಪ್ಪ ನನಗೆ ಹಂಗೆಲ್ಲ ಹೇಳ್ಕೊತ ಆಳ್ತಾರೆ. ಅದೇ ಟೈಮ್ಗೆ ಇಲ್ಲಿ ಗೌರಿನೂ ಮೋನಿಕಾ ಮತ್ತು ಚಿನ್ನು ಎಲ್ಲರೂ ಬಂದಿರ್ತಾರೆ ಮನೆಗೆ. ಎಲ್ಲರೂ ಬಂದು ಮಾತಾಡ್ತಾ ಇರ್ತಾರೆ. ಇದೇ ಟೈಮ್ ಒಳಗೆ ಆಳ್ತಾ ಇರ್ಬೇಕಾದ್ರೆ ಇವರು ಅಮ್ಮ ಇದೆಲ್ಲ ಆಗೋದಕ್ಕೆ ಕಾರಣನೇ ಅನಿಕೇತಮ್ಮ, ನನ್ನ ಗಂಡ ಚಂಚಲ ಅವ್ರ ಅತ್ತೆ ಮಗ ನಮ್ಮ ಮದುವೆ ಮಂಟಪದಿಂದ ಮೋನಿಕಾನ ಕರ್ಕೊಂಡು ಹೋಗಿರೋದು, ಮದುವೆ ಮಂಟಪದಿಂದ ಮೋನಿಕಾನ ಕರ್ಕೊಂಡೋಗಿ ಮತ್ತು ಮೋನಿಕಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಇದೆಲ್ಲದಕ್ಕೂ ಕಾರಣನೇ ಇವರೇ ಅಮ್ಮ ಅಂತೆಲ್ಲ ಹೇಳಿ, ನಂದು ಒಂದು ತಪ್ಪು ಸರಿ ಹೋಯಿತು, ಒಂದು ಇದು ನನ್ನ ಕಡೆಯಿಂದ ಏನೋ ತಪ್ಪಿಲ್ಲ ಅಂತ ಗೊತ್ತಾಗ್ಬಿಟ್ಟು ಮತ್ತು ಇವಾಗ ಈ ಕಡೆಯಿಂದ ಹಿಂಗಿದೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಅವ್ರ ಅಪ್ಪಾಜಿಗೆ ತುಂಬ ಅಯ್ಯಪ್ಪ ದೇವರೇ, ಇಂಥ ಮಗಳಿಗೆ ತಂದೆ ಆಗಿರೋ ಬದಲು ದೇವ್ರು ಇಲ್ಲೇ ಸಾಯಿಸ್ಬಾರ್ತಾನ ಅಂದಾಗ ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾವ್ರಮ್ಮ. ಅಂದರೆ ಮದುವೆ ಒಳಗೆ ಮೋನಿಕಾಗೆ ಎಚ್ಚರ ತಪ್ಪಿದಾಗ ಅವ್ರು ಎತ್ಕೊಂಡು ಹೋಗಿದ್ದು ಅದು ಇದೆಲ್ಲ ನೆನೆಸ್ಕೊಂಡು ಮೋನಿಕನ ಕೆನ್ನೆಗೆ ಅವರಮ್ಮ ಬಾರಿಸ್ತಾ ಇದ್ದ. ಈಗ ನಾವು ಹೋಗಿ ಅವ್ರಿಗೆ ಹೇಳೋಕ್ಕಾಗುತ್ತಾ, ನಮ್ಮ ಮಗಳನ್ನ ನಿಮ್ಮ ಮನೆಗೆ ಮಾಡ್ಕೊಳ್ರಿ ಅಂತ ಕೇಳೋಕ್ಕಾಗುತ್ತಾ? ದೇವರೇ ಎಂಥ ಪರಿಸ್ಥಿತಿ ತಂದೆಯಪ್ಪ ನೀನು ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಯಿದ್ರು. ಅದೇ ಟೈಮಿಗೆ ಇಲ್ಲಿ ಚಂಚಲ ಮಗ ಹೊಡಿತಾಳೆ, ಎಂಥ ಕೆಲಸ ಮಾಡಿ ನಿನ್ನ ತಲೆ ಮೇಲೆ ನೀನು ಚಪ್ಪಲಿ ಕಲ್ಲು ಹಾಕ್ಕೊಂಡು ಮಣ್ಣು ಹಾಕ್ಕೊಂಡು ನಾವು ಹೇಳಿದ್ವಿ, ನೀನು ಕೇಳಿದ್ಯಾ ನೀನು? ನಿನ್ನನ್ನು ಇದು ದಿನ ಬಂದು ಮನೆ ತನಕ ಗ್ರೂಪ್ ಆಫ್ ಚೇರ್ಮ್ಯಾನ್ ಮಾಡಬೇಕಂತ ಮಾಡಿದೆ, ಅದು ಆಗಲಿಲ್ಲ. ಆ ವಿವೇಕ್ ಮುಂದೆ ಸೋತೋಗ್ಬಿಟ್ಟು ಅಟ್ಲೀಸ್ಟ್ ಹೋಗಲಿ, ಆ ಅರುಂಧತಿ ಗ್ರೂಪ್ಸ್ ಆಫ್
ಡೈಮಂಡ್ಸ್ ಗ್ರೂಪ್ಸ್ಗೆ ಚೇರ್ಪರ್ಸನ್ ಆಗಿರುವ ಅರುಂಧತಿ ಮಗಳ ಜೊತೆ ನಿನ್ನ ವೈಷ್ಣವಿ ಜೊತೆ ನಿನ್ನ ಮದುವೆ ಮಾಡಿ ಆ 106 ಕೋಟಿಗೆ ನೀನೇ ಅಧಿಪತಿ ಮಾಡಿ ಆಕಾಶದಲ್ಲಿ ಇಟ್ಟು ನಿನ್ನನ್ನು ನೋಡಬೇಕಂತ ನಾನು ಎಷ್ಟೆಲ್ಲ ಸಂಚು ಮಾಡಿ ಎಷ್ಟೆಲ್ಲ ಇದು ಮಾಡಿದ್ರು ನೀನು ಎಲ್ಲ ಹಾಳು ಮಾಡ್ಬಿಟ್ಟು ಅಂತ ಅವರಮ್ಮ ಕೆನ್ನೆ ಇಲ್ಲಮ್ಮ ಮೋನಿಕಾನು ಶ್ರೀಮಂತರ ಮಗಳು ಅಂತ ಹೇಳಿ ನನ್ನ ಕೆಡ್ಡಾಗಿ ಬೆಳೆಸಿದ್ದು ಅಂತಲೇ ಈ ಕಡೆ ಇವ್ರು ಆಳ್ತಾ ಇದೇ ಟೈಮಿಗೆ ಅಜ್ಜ ಅಜ್ಜಿ ಮತ್ತು ವಿವೇಕ್ 3 ಜನ ಬರ್ತಾರೆ. ನಾವು ಸ್ವಲ್ಪ ಮಾತಾಡೋದೈತೆ ನಿಮ್ಮ ಕಡೆ ಅಂತೆಲ್ಲ ಹೇಳಿ ಒಳಗೆ ಬರ್ಬೋದ ತಾಯಿ ಅಂಥೇಳಿ ಅಜ್ಜ ಬರ್ದ. ಬರ್ರಿ ಒಳಗಡೆ ಅಂತ ಅವ್ರು ಕಾಂತಲಕ್ಷ್ಮಿ ವೀರಣ್ಣ ಅವರೆಲ್ಲ ಕರೆದು ಕೂಡಿಸ್ತಾರೆ. ಅಮ್ಮ ಹೋಗಮ್ಮ ಏನು ನಾನು ಕುಡಿಯೋಕೆ ತೊಗೊಂಬ ಅಂತಂದರೆ ಏನು ಬೇಡ ನಾವು ಮಾತಾಡೋಕೆ ಬಂದಿದ್ವಿ ಅಂತೆಲ್ಲ ಹೇಳ್ತಾರೆ. ನೋಡಿ ವೀರಣ್ಣವರೇ ಇದೆಲ್ಲ ಆಗಬಾರ್ದಿತ್ತು, ಆಗಿದೆ, ಮತ್ತೇನು ಮಾಡೋಕ್ಕಾಗಿಲ್ಲ, ಸೂರ್ಯಚಂದ್ರಗೆ ಗ್ರಹಣ ಬರ್ತಿದೆ ಅಂತ ನಾವು ಕುಲಮಾನವರು ನಮ್ಮದೆಲ್ಲ ಏನು ಲೆಕ್ಕ ಅಂತೆಲ್ಲ ಇಲ್ಲ, ನಾನು ದಿನ ಸಾವಿರಾರು ಗೊಂಬೆಗಳನ್ನ ಮಣ್ಣಿಂದ ಹದ ಮಾಡಿ ಎಲ್ಲ ರೂಪ ಮಾಡಿ ಬಣ್ಣ ಹಚ್ಚಿ ಚೆಂದ ಕಾಣಲಿ, ಆದರೆ ನನ್ನ ಮನೆಯಾಗಿರೋ ಒಂದು ಗೊಂಬೆನೇ ನನಗೆ ಮಾತು ಕೇಳಿಲ್ಲ, ಅದೇನು ಹಿಂದಿನ ಜನ್ಮದ ಶತ್ರುಗಳು ಮಕ್ಕಳಾಗಿ ಹುಟ್ಟಿ ಸೇಡು ತೀರಿಸ್ಕೊತಾರ ಅಂತೆಲ್ಲ ಹೇಳ್ತಾರೆ. ಅದು ಮೇ ಬಿ ನನ್ನ ವಿಚಾರದಲ್ಲಿ ನಿಜ ಆಗಿರ್ಬೋದು ಅಂತೆಲ್ಲ ಆಳ್ತಿರ್ತಾರೆ ವೀರಣ್ಣವ್ರೆ. ಆದರೆ ನಮ್ಮ ಮನೆ ಗೊಂಬೆನ ನೀವು ತೊಗೊಂಡೋಗಿ ನಿಮ್ಮ ಸುಂದರವಾದ ಗೊಂಬೆ ಜೊತೆ ಕುಂದ್ರಿಸಿ ಅಂತ ಕೇಳಲ್ಲ ನಾನು ಅಂತೆಲ್ಲ ಹೇಳ್ತಾ, ನೋಡಪ್ಪ ನಿಮ್ಮ ಗೊಂಬೆನ ನಮ್ಮ ಗೊಂಬೆ ಇದು ಮಾಡಿದೆ ಅಂತ ನಾವೇನು ಇದು ಮಾಡಲ್ಲ, ನಾವು ಒಂದು ವಾರದಲ್ಲಿ ನಾವು ಮದುವೆಗೆ ರೆಡಿ ಮಾಡ್ಕೊತೀವಿ ಅಂತ ಇದೇ ಟೈಮ್ ಒಳಗೆ ವಿವೇಕಿದ್ದು ನೋಡಿ ಸರಿ ಯಾರ್ದು ತಪ್ಪು ಯಾರ್ದು ಅಂತ ಲೆಕ್ಕಾಚಾರ ಹಾಕೊಂಡ್ಕೊಂಡ್ರೋ ಟೈಮಲ್ಲ ಅಂತೇಳಿ ವಿವೇಕ್ ಹೇಳ್ತಾ ಈಗ ಟೈಮ್ ಗೌರಿ ಇದು ನೋಡ್ತಾತ ಇಂಥ ವಿಚಾರದಲ್ಲಿ ತಪ್ಪು ಅಂತ ಇಬ್ಬರದು ನಡೆದಿರುತ್ತೆ, ಆದರೆ ಶಿಕ್ಷೆ ಮಾತ್ರ ಹೆಣ್ಣಿಗೆ ಆಗುತ್ತೆ. ನಮ್ಮಕ್ಕ ಒಬ್ಬ ಮನುಷ್ಯಕ್ಕೆ ಅಷ್ಟೇ ಅಲ್ಲ, ಆಗಿ ಹೊಟ್ಟೆಯಲ್ಲಿ ಸಣ್ಣ ಜೀವ ಒಂದು ಬೆಳೀತಾಯಿ. ಇದೆಲ್ಲ ಅದಕ್ಕೂ ಶಿಕ್ಷೆ ಆಗ್ತಾ ಇದೆ. ನಮ್ಮ ಅಕ್ಕಂಗೆ ಶಿಕ್ಷೆ ಆಗ್ತಾ ಇರೋದು ನೀವು ನೋಡಿ. ನನ್ನ ಮಗಳಿಗೆ ಒಬ್ಬ ಮಗಳಿಗೆ ನ್ಯಾಯ ಸಿಕ್ಕಿದೆ, ಇನ್ನೊಬ್ಬ ಮಗಳಿಗೂ ನ್ಯಾಯ ಸಿಗುತ್ತೆ, ನೀವು ದೊಡ್ಡವರಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ